ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವ ಚಿಕ್ಕಕೋಗಲೂರು ಅನ್ನೋ ಗ್ರಾಮದಲ್ಲಿ ನೆಲೆ ನಿಂತಿರುವಂಥ ಒಂದು ಆಂಜನೇಯ ಸ್ವಾಮಿ ಚರಿತ್ರೆ. ಈ ದೇವಸ್ಥಾನ ಇಡೀ ತಾಲೂಕಿನಲ್ಲಿಯೇ ಭಾಳ ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಅಲ್ಲದೆ ಇದು ಸುಮಾರು 500ಕ್ಕೂ ಹೆಚ್ಚು ವರ್ಷದ ಹಳೆಯ ದೇವಸ್ಥಾನವನ್ನು ನೋಡಿದರೆ ಅನ್ನಿಸ್ತದೆ ಅವಾಗ ಅದನ್ನು ಮರುನಿರ್ಮಾಣ ಮಾಡಿದ್ದಿರಬಹುದು, ಆದರೆ ಮೂರ್ತಿ ಮಾತ್ರ ಬಹಳ ಪುರಾತನವಾದದ್ದು ಅಂತ ನೋಡಿದ ತಕ್ಷಣ ಗೊತ್ತಾಗ್ತದೆ. ಶಾಸನ ಹೊಂದಿದೆ ದೇವಸ್ಥಾನದಲ್ಲಿ. ಅದರ ಪ್ರಕಾರ ವಿಜಯನಗರದ ರಾಮರಾಯನ ಕಾಲದಲ್ಲಿ ಅವರು ಒಬ್ಬ ಪಾಳೆಗಾರನಿಗೆ, ಅಂದರೆ ಹನುಮಪ್ಪ ನಾಯಕ ಅನ್ನೋ ಒಬ್ಬ ಪಾಳೆಗಾರನಿಗೆ ಇದನ್ನು ಉಂಬಳಿ ಹಾಕಿ ಕೊಟ್ಟರು ಅಂತ ಆ ಶಾಸನ ಹೇಳ್ತದೆ. ಅದು ಸುಮಾರು 1675ನೇ ಇಸ್ವಿ. ಅಂದ್ರೆ ನೋಡ್ರಿ, ಸುಮಾರು 500 ವರ್ಷ ಹಳೆಯದಾದ ಒಂದು ದೇವಸ್ಥಾನ. ಮೂರ್ತಿ ಕಪ್ಪು ಕಲ್ಲಿನ ಸುಮಾರು 3 ಅಡಿ ಪುಟ್ಟ ಮೂರ್ತಿ. ಆಮೇಲೆ ಆ ನಾರ್ಮಲ್ ಆಗಿ, ಅಂದರೆ ಎಲ್ಲ ಹನುಮನ್ ದೇವರಿಗಿರುವ ಹಂಗೆ ಅಭಯಹಸ್ತ, ಕೈಯಲ್ಲಿ ಸೌಗಂಧಿಕ ಪುಷ್ಪ, ಶಿಖೆ, ಬಾಲಕ್ಕೆ ಗಂಟೆ ಇರೋದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ತಲೆ ಮೇಲೆ ಒಂದು ಕಿರೀಟ ಇರಬಹುದೇನೋ ಅನ್ನಿಸ್ತದೆ, ಆದರೆ ಶಿಖೆ ಮಾತ್ರ ಸ್ಪಷ್ಟವಾಗಿ ಗೋಚರವಾಗ್ತದೆ. ಅಕ್ಷಯ ಕುಮಾರನ, ಅಂದರೆ ರಾಕ್ಷಸ ಸಂಹಾರದ ಚಿತ್ರವು ಕೂಡ ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಈ ದೇವಸ್ಥಾನ ಅಲ್ಲಿನ ಜನರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡುವ ಒಂದು ಕಾರ್ಯದಲ್ಲಿ ನಿರತವಾಗಿದೆ. ಅಲ್ಲಿರುವಂತಹ ಹನುಮಂತ ದೇವರು ಬಹಳ ಜಾಗೃತವಾಗಿದ್ದಾರೆ ಅಂಥೇಳಿ ಅಲ್ಲಿ ಜನ ಹೇಳ್ತಾರೆ. ಎಲ್ಲ ರೀತಿಯ ಸಂಕಷ್ಟಗಳನ್ನು ಅವರು ಅಲ್ಲಿ ನಿಂತುಕೊಂಡು ಪರಿಹರಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಆವರಣದೊಳಗೆ ಚೌಡೇಶ್ವರಿ ದೇವಾಲಯ ಒಂದು. ಆ ಚೌಡೇಶ್ವರಿಯು ಬಹಳ ಜಾಗೃತವಾದ ಒಬ್ಬ ದೇವತೆ. ಈ ಇಬ್ಬರು ದೇವರ ಅನುಗ್ರಹ ಅಲ್ಲಿರುವ ಸುತ್ತಮುತ್ತಲಿನ ಮತ್ತು ಇಡೀ ಜಿಲ್ಲೆಯ ಎಲ್ಲ ಜನರಿಗೆ ಆಗ್ತಾ ಇದೆ. ಅದು ನಿಮ್ಮೆಲ್ಲರಿಗೂ ಆಗಲಿ ಅಂಥೇಳಿ ಆ ಹನುಮಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಂದಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.